ಈ ಯೋಜನಾಧಿಕಾರಿ ಹರೀಶ್ ಅವರೇ, ಮುದ್ದಣ್ಣ ಅವರೇ, ಅದೇ ರೀತಿ ತಮಗೆಲ್ಲ ಕೂಡ ಇಲ್ಲಿನ ಒಂದು ಒಳ್ಳೆಯ ಅವಕಾಶ, ತಮ್ಮ ಜೀವನವನ್ನ ಹೊಸದಾಗಿ ಬರ್ತಕ್ಕಂಥ ಒಂದು ದಿನ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಹಿಂದಿನಲ್ಲೇ ಹೇಳಿದ್ದಾರೆ, ಈ ಕಾರ್ಯಕ್ರಮ ನಡೆದಾಗ 90% ಜನ ಅವರ ಹೊಸ ಜೀವನವನ್ನು ಕಟ್ಕೊಂಡಿದ್ದಾರೆ, ಹೊಸದಾಗಿ ಬಾಳ್ತಾ ಇದ್ದಾರೆ ಅಂತ. ಇದರ ಮುಖ್ಯ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಇದನ್ನ ವೀರೇಂದ್ರ ಹೆಗ್ಗಡೆ ಅವರು ಖುದ್ದು ಅವರು ಆಲೋಚನೆ ಮಾಡಿ ಜನರನ್ನ ಯಾವ ರೀತಿ ಪ್ರತಿಯೊಂದು ಕಾಯಿಲೆ ಕೂಡ ಒಂದು ಟ್ರೀಟ್ಮೆಂಟ್ ಇದೆ, ಔಷಧಿಗಳಿದೆ, ಇದಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಪ್ಲಾನ್ ಮಾಡಿ ಯಾವ ರೀತಿ ಜನರನ್ನ ಹೊಸದಾಗಿ ಮಾಡಬೇಕು, ಹೊಸದಾಗಿ ಅವರು ಬಾಳನ್ನು ತಿದ್ದಬೇಕು ಅಂತ ನಿಟ್ಟಿನಲ್ಲಿ ನಮಗೋಸ್ಕರ ಈ ಸಮಾಜವನ್ನು ಒಂದು ಒಳ್ಳೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ತಾವೆಲ್ಲ ಕೂಡ ಇದಕ್ಕೆ ನಮಗೆಲ್ಲ ಸಹಕಾರ ಮಾಡಿದ್ರೆ ಯಶಸ್ವಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ತಾವೆಲ್ಲ ಕೂಡ ಈ ರೀತಿ ಗಲಾಟೆ ಮಾಡೋದು ಹೋಗೋದಂದ್ರೆ ಈ ಕಾರ್ಯಕ್ರಮ ನಡೆಯಲ್ಲ. ಈಗ ನಮ್ಮ ಮುದ್ದಣ್ಣ ಅವರು ಹೇಳಿದ್ರು, 2 ದಿನ ಇಲ್ಲಿದ್ರೆ 3 ತಿಂಗಳು ಇಲ್ಲೇ ಇರ್ತೀವಿ ಅಂತ. ಅದು ನಮಗೂ ಗೊತ್ತಿದೆ, ಹೋದ ವರ್ಷನೂ ನಾವು ನೋಡಿದ್ದೀವಿ. 2 ದಿನ ಇರ್ತಕ್ಕಂಥ ವಾರಕ್ಕೆ ಸಂತೋಷದಿಂದ ಅವರು ಇಲ್ಲಿಂದ ಆಚೆ ಹೋಗಿದ್ದಾರೆ. ಅದೇ ರೀತಿ ನಾವು ತಾವೆಲ್ಲ ಕೂಡ ಬದಲಾವಣೆ ಆಗ್ತೀರಾ, ಹೊಸ ಜೀವನ ಕಟ್ಕೊತೀರಾ ಅಂತ ಕೂಡ ಆಶಾಭಾವ ಇಟ್ಕೊಂಡು ನಮಗೆಲ್ಲ ಕೂಡ ಹೇಳ್ತಾ ಇದ್ದೀನಿ. ಈ ಮಧ್ಯಸ್ಥಿತಿಗಳು ಆದ್ರಿಂದ ನಮಗೆಲ್ಲ ಕೂಡ ಎಷ್ಟು ಅನಾನುಕೂಲ, ಎಷ್ಟು ನೋವುಗಳಾಗ್ತದೆ ಅಂತ ಒಂದು ಸಣ್ಣ ವಿಚಾರಗಳು ಹೇಳ್ತೀನಿ. ಈಗ ಅವೆಲ್ಲ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ. ನಮ್ಮ ಲಿವರ್ ಆಗಿರತಕ್ಕಂಥದ್ದು, ಕಿಡ್ನಿ, ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥದ್ದು ಅನೇಕ ಸಮಸ್ಯೆಗಳನ್ನ ಆಗ್ತದೆ. ನಮಗೆಲ್ಲ ಕೂಡ ನಮ್ಮ ಪ್ರಾಣಿಗಳು ಆಗ್ತಕ್ಕಂಥ ಸಂದರ್ಭಗಳು ಅತಿ ಹೆಚ್ಚಾಗಿರ್ತದೆ. ಅದರಿಂದ ನಮ್ಮನ್ನು ಅನ್ಕೊಂಡಿರ್ತಕ್ಕಂಥ ನಮ್ಮ ಕುಟುಂಬ, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಕೂಡ ಅವ್ರ ಜೀವನ ಅಲ್ಲಿಗೆ ನಾಶ ಆಗ್ತದೆ. ಅವ್ರಿಗೆ ಒಂದು ಒಳ್ಳೆಯ ಜೀವನ ನಾವೆಲ್ಲ ಕೊಡ್ಬೇಕಂದ್ರೆ ನಾವೆಲ್ಲ ಕೂಡ ಈ ಸಮಾಜದಲ್ಲಿ ಮದ್ಯವನ್ನ ತ್ಯಜಿಸಿ ಒಂದು ಒಳ್ಳೆಯ ಜೀವನ ರೂಪಿಸ್ಕೊಂಡಾಗ ಮಾತ್ರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಅನೇಕ ಸಂಘಗಳಲ್ಲಿ, ಊರುಗಳಲ್ಲಿ ಸಾಲವನ್ನು ನೀಡಿದ್ದಾರೆ. ಅತಿ ಕಡಿಮೆ ವಾರದ ಗಂಟೆಗಳಲ್ಲಿ ಯಾಕಪ್ಪ ಅಂದ್ರೆ ಕೊಡ್ತಾ ಇರೋದವರು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಸಮಾನವಾಗಿ ಬದುಕಬೇಕು. ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನ ಹತ್ರ ದುಡ್ಡಿರುತ್ತೆ, ಬಿಸ್ನೆಸ್ ಮಾಡ್ತಾನೆ, ಬೆಳೀತಾನೆ. ಒಬ್ಬ ಬಡವನ ದುಡ್ಡಿರಲ್ಲ, ಅವನ ಟ್ಯಾಲೆಂಟ್ ಇರ್ತದೆ. ಅವರಿಗೆಲ್ಲ ಕೂಡ ಈ ರೀತಿ ಧರ್ಮಸ್ಥಳ ಸಂಘ ಸಾಲ ಕೊಟ್ಟಾಗ ಅದನ್ನು ಬಳಸಿಕೊಂಡು ನಾವೆಲ್ಲ ಕೂಡ ಬೆಳೀಬೇಕು. ಬೆಳೆದು ಈ ಸಮಾಜದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವ ರೀತಿ ಬೆಳೀತಾನೆ, ಮತ್ತೊಬ್ಬರು ಯಾವ ರೀತಿ ಬೆಳೀತಾರೆ, ಒಬ್ಬ ರೈತ ಒಂದು ಒಳ್ಳೆ ಬೆಳೆ ಮಾಡ್ತಕ್ಕಂಥ ಜಮೀನು ಇರ್ತಾರೆ, ಅವರ ದುಡ್ಡಿರಲ್ಲ. ಅದಕ್ಕೆ ಈ ಧರ್ಮಸ್ಥಳ ಸಂಘದಿಂದ ದುಡ್ಡು ತಗೊಂಡು ಎಷ್ಟೋ ಜನ ಬೆಳೆಗಳನ್ನು ಮಾಡಿದ್ದೀರ ಕೂಡ ಒಂದು ಒಳ್ಳೆ ಪೊಸಿಷನ್ ಬಂದಿರತಕ್ಕಂಥ ಸನ್ನಿವೇಶ ನಮ್ಮೂರುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಕೂಡ ನಾವು ಕಂಡಿದ್ದೀವಿ. ಅದಕ್ಕೆ ಇದೆಲ್ಲ ಕೂಡ ಈ ಸಮಾಜದಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವೆಲ್ಲ ಕೂಡ ಚಿರಋಣಿಯಾಗಿದ್ದು, ಅವರ ಆಶಯಗಳನ್ನು ನಾವೆಲ್ಲ ಕೂಡ ಈ ಸಮಾಜಕ್ಕೆ ಮನದಟ್ಟು ಮಾಡಿ, ಅದಕ್ಕೆ ನಾವೆಲ್ಲ ಕೂಡ ಈ ದಿನ ಖುದ್ದು ಏನು ಬಂದಿದ್ದೀರ, ಹೊಸ ಜೀವನ ಕಟ್ಕೊಳ್ಳೋದಂದ್ರೆ ಬಹಳಷ್ಟು ಸಂತೋಷ ಆಗ್ತದೆ. ನಾವೆಲ್ಲ ಕೂಡ ಚೇಂಜ್ ಆಗಿದ್ದೀವಿ ಅಂತ ಗೊತ್ತಾದ್ರೆ ತಮಗೆಲ್ಲ ಕೂಡ ಈಗಲೇ ಹೇಳಿದಂಗೆ ಮುಂದಿನ ದಿನ ಕರೆದು ಧರ್ಮಸ್ಥಳಕ್ಕೆ ತಮಗೆಲ್ಲ ಕೂಡ ಸನ್ಮಾನ ಮಾಡ್ತಕ್ಕಂಥ ಸಂದರ್ಭ ಕೂಡ ಬರ್ತದೆ. ತಾವು ಅನ್ಕೊಂಡಿರ್ಬೋದು ನಮ್ಮ ಕೈಯಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಖಂಡಿತ ತಾವೆಲ್ಲ ಕೂಡ ಸಾಧನೆ ಮಾಡ್ಬೋದು. ಅದೆಷ್ಟೋ ಜನ ಹೋದ ವರ್ಷ ಇಲ್ಲಿ ಬಂದು ಹೋಗಿರ್ತಕ್ಕಂಥವ್ರು ಈಗ ಕಾಣಿಸ್ತಾರೆ. ನಮ್ಮ ಸ್ನೇಹಿತರು ಬಹಳಷ್ಟು ಚೆನ್ನಾಗಿ, ಬಹಳಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರು ಅವತ್ತು ಇದೇ ಅವ್ರ ಕೂಡ ಗಲಾಟೆ ಮಾಡಿದ್ರು. ಬಟ್ 3 ದಿನ ಆದ್ಮೇಲೆ ಅವ್ರು ಗೊತ್ತಾಯ್ತು ನಾವೀಗ ಏನಕ್ಕಿದ್ದೀವಿ, ಏನ್ ಮಾಡಿದ್ರೆ ಜೀವನ ಏನು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನಮಗೆ ಇಲ್ಲಿರ್ತಕ್ಕಂಥ ಶಿಬಿರ ನಡೆಸ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ತಮಗೆಲ್ಲ ತಿಳಿಸ್ತಾರೆ ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದು. ತಾವೇನು ನಮ್ಮೆಲ್ಲರಲ್ಲಿ ಇದ್ದೀರಾ ಅದೆಲ್ಲ ಕೂಡ ಅದರಿಂದ ಆಚೆ ಬಂದ್ರೆ ಈ ಸಮಾಜನ ನೋಡಿ, ತಮ್ಮ ಕಣ್ಣಿಂದ ನೋಡಿ ಎಷ್ಟು ಸುಂದರವಾಗಿ ಸಮಾಜ ಕಾಣಿಸುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮಗೆಲ್ಲ ಕೂಡ ಈ ಶಿಬಿರದಲ್ಲಿ ನಮಗೆಲ್ಲ ಕೂಡ ಇಷ್ಟೆಲ್ಲ ಕೊಡುವಾಗ ಅವಕಾಶ ಕೊಟ್ಟು ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ಧರ್ಮಸ್ಥಳ ಸಂಘದ ಯೋಜನಾ ಇಲ್ಲಿನ ಅಧಿಕಾರಿಗಳಿಗೆ, ಇಲ್ಲಿನ ಈ ಶಿಬಿರದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ನಮಗೆಲ್ಲ ನಾವೆಲ್ಲ ಕೂಡ ಚಿರಋಣಿ ಅಂತ ಹೇಳ್ತಾ
ಜೈ